ಸ್ನೇಹಿತರೆ, ನೀವು ಗಮನಿಸಿ, ಮುಂಚೆ ಹಳೆ ಕಾಲದಲ್ಲೆಲ್ಲ ಯುದ್ಧ ಯಾಕೆ ನಡೀತಿತ್ತು ಅಂತಂದರೆ ಜ್ಞಾನಕ್ಕೋಸ್ಕರ ಅಲ್ವಾ. ಬರ್ತಾ ಬರ್ತಾ ಕಾಲ ಕಳೆದಂಗೆ ಯುದ್ಧದ ಕಾರಣ ಒಂದು ಸ್ತ್ರೀ ಆಗ್ತಾಳೆ ಅಲ್ವಾ. ಸೀತಾಮಾತೆ ನಾವು ರಾಮಾಯಣದಲ್ಲಿ ನೋಡ್ತೀವಿ, ಸ್ತ್ರೀಗೋಸ್ಕರ ಯುದ್ಧ ನಡೆಯುತ್ತೆ. ಎಲ್ಲಿ ಅಂದರೆ ಜಸ್ಟ್ ಒಂದು ಸಮುದ್ರದ ಆಚೆ ಭಾಗದಲ್ಲಿ. ಇನ್ನೂ ಸಮಯ ಕಳೆದಂಗೆ ಯುದ್ಧದ ಕಾರಣ ಏನಾಗುತ್ತೆ, ಒಂದು ಪೀಸ್ ಆಫ್ ಲ್ಯಾಂಡ್ ಆಗುತ್ತೆ ಅಲ್ವಾ. ಒಂದು ಜಾಗಕ್ಕೋಸ್ಕರ, ಎಲ್ಲಿ ಯಾರ ಮಧ್ಯ, ಕಸಿನ್ಸ್ ಮಧ್ಯ. ಈಗ ಏನಾಗಿದೆ, ಮುಂಚೆ ಎಲ್ಲ ಜ್ಞಾನಕ್ಕೋಸ್ಕರ ಯುದ್ಧ ನಡೀತಾ ಇತ್ತು, ಒಂದು ಹೆಣ್ಣಿಗೋಸ್ಕರ ಯುದ್ಧ ನಡೀತು, ಆಮೇಲೆ ಪೀಸ್ ಆಫ್ ಲ್ಯಾಂಡ್ಗೋಸ್ಕರ ಜಗಳ ನಡೀತಾ ಇತ್ತು ಅಲ್ವಾ, ಕೌರವರು ಮತ್ತು ಪಾಂಡವರ ಮುಂದೆ. ಆದರೆ ಈಗ ನೋಡಿ ಸ್ನೇಹಿತರೆ, ಯುದ್ಧ ಎಲ್ಲಿ ನಡೀತಾ ಇದೆ ಅಂದರೆ ಅಲ್ಲೆಲ್ಲೋ ಸಮುದ್ರದ ಆಳದಲ್ಲಿ ಅಲ್ಲ, ಮತ್ತೆಲ್ಲೋ ದೂರದಲ್ಲಲ್ಲ, ಹೊರಗಡೆ ಅಲ್ಲ, ನಮ್ಮ ಒಳಗಡೆನೇ ಆ ಯುದ್ಧ ನಡೀತಾ ಇದೆ. ಅದಕ್ಕೆ ನೋಡಿ ತುಂಬ ಜನಕ್ಕೆ ತುಂಬ ಡಿಸ್ಕನೆಕ್ಟೆಡ್ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಆ ಥರ ಅನಿಸ್ತಾ ಇದೆನಾ? ಹಾನೆಸ್ಟಾಗಿ ನಿಮಗೆ ನಿಮ್ಮ ಸುತ್ತಮುತ್ತ ಎಷ್ಟೇ ಜನರಿದ್ರೂ ಕೂಡ ಯಾರ ಜೊತೆನೂ ಕೂಡ ಆ ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ಫೀಲ್ ಆಗ್ತಾ ಇಲ್ವಾ? ಒಳಗಡೆ ಒಂಥರ ಎಂಪ್ಟಿನೆಸ್ಸು, ವಾಯ್ಡ್ನೆಸ್ ಇದೆನಾ? ಇದರ ಅರ್ಥ ಯುದ್ಧ ಬೇರೆ ಎಲ್ಲೂ ಅಲ್ಲ, ನಿಮ್ಮ ಒಳಗಡೆನೇ ನಡೀತಾ ಇದೆ. ನಿಮ್ಮ ಸ್ವಂತದವ್ರ ಜೊತೆನೇ ಯುದ್ಧ ನಡೀತಾ ಇರುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆನೋ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆನೋ, ಅಥವಾ ನಿಮ್ಮ ಮಕ್ಕಳ ಜೊತೆನೋ, ಯಾರು ನಮಗೆ ತುಂಬ ಕ್ಲೋಸ್ ಆಗಿರಬೇಕು ಅಂತ ಅಂದ್ಕೊತೀವಲ್ವ, ಆ ಬ್ಲಡ್ ಲೈನಲ್ಲಿ ಅವ್ರ ಜೊತೆನೇ ಅತಿಯಾದ ಮನಸ್ತಾಪಗಳು ನಡೀತಾ ಇದೆ. ಇದು ಬರೇ ನಿಮಗಷ್ಟೇ ಅಲ್ಲ ಸ್ನೇಹಿತರೆ, ಈ ಥರ ತುಂಬ ಜನಕ್ಕೆ ಆಗ್ತಾ ಇದೆ ನೋಡಿ. ಅದು ಸ್ಟಾರ್ಟ್ ಆಗೋದೆಲ್ಲಿಂದ ಹೇಳಿ ತೊಗೊಂಡ್ರೆ ಪೇರೆಂಟ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಡೀಸ್ ಪ್ರಕಾರ, ಅದೊಂದು ರಿಸರ್ಚ್ ಮಾಡಿರೋ ಪ್ರಕಾರ, ಎಷ್ಟೋ ಜನ ಅವರ ಪೇರೆಂಟ್ಸಿಂದನೇ ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇರೋಲ್ಲ, ಅವರ ತಂದೆ ತಾಯಿಯ ಜೊತೆ. ಯಾಕೆ ಅಂದರೆ ಅವ್ರ ಮೇಲಿರೋ ಆ ಸಿಟ್ಟು, ಹಲವಾರು ಕಾರಣಗಳಿಂದ. ಮೇ ಬಿ ನನಗೆ ಬೇಕಾದಂಗೆ ನನಗೆ ಓದಿಸಿಲ್ಲ, ನನಗೆ ಫ್ರೀಡಮ್ ಕೊಟ್ಟಿಲ್ಲ, ನನ್ನ ಚೆನ್ನಾಗಿ ಬೆಳೆಸಿಲ್ಲ, ನನಗೆ ಸರಿಯಾದ ಆಸ್ತಿಗಳನ್ನು ಮಾಡಿಲ್ಲ, ನನಗೆ ಎಮೋಷ್ನಲ್ ಸಪೋರ್ಟ್ ಕೊಡಲಿಲ್ಲ, ಅಥವಾ ನನಗೆ ಬೇಕಾದ ಆ ಪ್ರೀತಿಯನ್ನು, ಆ ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ, ನನಗೆ ಇಷ್ಟವಾದರ ಜೊತೆ ಮದುವೆ ಮಾಡಿಸಿಲ್ಲ. ಹೀಗೆ ಎಷ್ಟೋ ವಿಷಯಗಳಿರುತ್ತೆ. ಎಲ್ಲ ಅವ್ರ ಮೇಲೆ ನಾವು ಇಟ್ಕೊಂಡಿರೋ ಸರಿಯಲ್ಲದ ಎಮೋಷನ್ಸ್ ಆ ಫೌಂಡೇಶನ್ ಆಗಿ ನಮ್ಮ ಪ್ರತಿ ಹಂತದಲ್ಲೂ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ನೀವು ಅನ್ಕೋಬೋದು, ಇಲ್ಲಪ್ಪ ನಾನು ಆ ಥರ ಏನೂ ಇಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಹೇಗೆ ಆ ಪೇರೆಂಟ್ಸಿಂದ ಡಿಸ್ಕನೆಕ್ಷನ್ನು, ಆ ಬೇಜಾರು ಇವತ್ತಿಗೂ ನಿಮಗೆ ಕಾಡ್ತಾ ಇರುತ್ತೆ. ಒಂದು ಸಿಟ್ಟಿನ ರೂಪದಲ್ಲಿ, ಅತಿಯಾದ ಫ್ರಸ್ಟ್ರೇಷನ್ ರೂಪದಲ್ಲಿ, ಸ್ಟ್ರೆಸ್ ರೂಪದಲ್ಲಿ. ಕೆಲವೊಂದು ಸರಿ ನೀವು ಖುಷಿಯಾಗಿಯೇ ಇಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಆದರೆ ಆ ಕಾರಣನೇ ನಿಮಗೆ ಏನು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎದೆಯಲ್ಲಿ ಒಂಥರ ಅನ್ಈಸಿನೆಸ್ ನಿಮಗೆ ಕಾಡ್ತಾ ಇರುತ್ತೆ. ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ನಾವೇನಿದ್ದೀವಲ್ಲ 50% ನಮ್ಮ ತಂದೆ ಹಾಗೂ 50% ನಮ್ಮ ತಾಯಿ ಅಂತೆ ನಾವು. ಅಂದರೆ ಅವರಿಬ್ಬರನ್ನು ಸೇರಿಸಿ ಬಂದವರೇ ನಾವು. ಓಕೆ, ನಮ್ಮ DNA ಕೂಡ ಅವ್ರದ್ದೆಷ್ಟೋ ಇಂಪ್ರಿಂಟ್ಸ್ ಇರುತ್ತೆ. ಅವರ ಆಲೋಚನೆ ವಿಧಾನ, ಅವರ ಭಾವನೆಗಳು, ಅವರ ಟ್ರಾಮಾಸ್, ಅವರ ಆಸೆಗಳು ಎಲ್ಲವನ್ನು ನಾವು ಹೊತ್ತು ತಂದಿರ್ತೀವಿ ಈ ಲೈಫಲ್ಲಿ. ನೀವು ಇನ್ ಕೇಸ್ ನಿಮಗೆ ಯಾರಾದರೂ ಒಬ್ಬ ಪೇರೆಂಟ್ ಜೊತೆ, ಉದಾಹರಣೆಗೆ ನಿಮ್ಮ ತಂದೆಯ ಜೊತೆ ನಿಮಗೆ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಅವ್ರನ್ನ ನೀವು ರಿಜೆಕ್ಟ್ ಮಾಡಿಬಿಟ್ಟಿರ್ತೀರ. ಅಂದರೆ ಏನೋ ಒಂದು ಕಾರಣದಿಂದ ಅವ್ರು ನಿಮಗೆ ಇಷ್ಟ ಆಗ್ತಾ ಇರಲ್ಲ, ಅವ್ರನ್ನ ಹೇಟ್ ಮಾಡ್ತಾ ಇರ್ತೀರ. ಅಂದರೆ ನಿಮ್ಮ ಒಬ್ಬ ಪೇರೆಂಟನ್ನು ನೀವು ಹೇಟ್ ಮಾಡಿದ್ರೆ ನಿಮ್ಮಲ್ಲೇ ಇರೋ ಆ 50% ಅರ್ಧ ಭಾಗವನ್ನು ನೀವು ಹೇಟ್ ಮಾಡ್ದಂಗೆ. ಅವಾಗ ಏನಾಗುತ್ತೆ, ಆ ಕಾನ್ಫ್ಲಿಕ್ಟ್, ಆ ವಾರ್, ಆ ಜಗಳ, ಆ ಬೇಜಾರು ನಿಮ್ಮ ಹೊರಗಡೆ ನಿಮ್ಮ ತಂದೆಯ ಜೊತೆ ಅಲ್ಲ, ನಿಮ್ಮ ಜೊತೆನೇ ನಿಮಗೆ ಅದು ಶುರುವಾಗ್ತಾ ಬರುತ್ತೆ. ಉದಾಹರಣೆಗೆ ನಿಮಗೆ ನಿಮ್ಮ ತಂದೆ ನಿಮಗೆ ಆ ಎಮೋಷ್ನಲ್ ಸಪೋರ್ಟ್ ಕೊಟ್ಟಿಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದ್ಕೊಳ್ಳಿ. ಅವರು ಅವರ ಲೈಫಲ್ಲಿ ಬ್ಯುಸಿ ಇದ್ಕೊಂಡು ನಿಮಗೆ ಬೇಕಾದ ಆ ಪ್ರೀತಿಯನ್ನು, ಎಮೋಷನ್ಸನ್ನು ಕೊಟ್ಟಿಲ್ಲ ಅಂದ್ಕೊಳ್ಳಿ. ಆಗ ನಿಮಗೆ ಒಂದು ಭಾವನೆ ಉಳ್ಕೊಂಬಿಟ್ಟಿರುತ್ತೆ ಚಿಕ್ಕ ವಯಸ್ಸಲ್ಲಿ, ನನ್ನ ತಂದೆ ನನಗೆ ಎಮೋಷ್ನಲ್ ಸಪೋರ್ಟ್ ಕೊಡ್ತಾ ಇಲ್ಲ. ನೀವೇನು ಅಂದ್ಕೊತೀರಾ, ನನಗೆ ನನ್ನ ಲೈಫ್ ಪಾರ್ಟ್ನರ್ ನಮ್ಮ ತಂದೆ ಥರ ಮಾತ್ರ ಇರಬಾರ್ದು ಅಂತ. ಅಂದರೆ ಅಷ್ಟು ನಿಮ್ಮ ಎನರ್ಜಿ ಸಿಸ್ಟಮಲ್ಲಿ, ನಿಮ್ಮ ನಂಬಿಕೆಯಲ್ಲಿ ನಿಮ್ಮ ತಂದೆಯ ಬಗ್ಗೆ ಅಷ್ಟು ಇಟ್ಕೊಂಡಾಗ
ನಿಮ್ಮ ಲೈಫ್ ಪಾರ್ಟ್ನರ್ನು ಕೂಡ ಎಕ್ಸಾಕ್ಟ್ಲಿ ನಿಮ್ಮ ತಂದೆಗೆ ಹೋಲೋ ಥರನೇ ನೀವು ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀರ. ನೀವು ಗಮನಿಸಿ, ನಿಮ್ಮ ತಂದೆಗೆ ಯಾವ ಥರ ಕ್ವಾಲಿಟಿ ಇರುತ್ತೋ ಅದೇ ರೀತಿಯಾದ ಕ್ವಾಲಿಟೀಸ್ ನಿಮ್ಮ ಲೈಫ್ ಪಾರ್ಟ್ನರಲ್ಲಿರುತ್ತೆ. ನೀವು ಅನ್ಕೋಬೋದು, ನಾನು ಬೇಡ ಬೇಡ ಅನ್ಕೊತಿದ್ದೆ, ಬಟ್ ಯಾಕೆ ನಾನು ಅಟ್ರ್ಯಾಕ್ಟ್ ಮಾಡಿಕೊಂಡೆ ಅಂತಂದರೆ ವಿಶ್ವದ ನಿಯಮನೇ ಆ ಥರ ಸ್ನೇಹಿತರೆ. ನೀವು ಯಾವುದು ಅತಿ ಹೆಚ್ಚು ರಿಸಾಲ್ವ್ ಮಾಡ್ಕೊಳಲ್ವೋ, ಒಳಗಡೆನೇ ಇಟ್ಕೊಂಡಿರ್ತೀರೋ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಏನಂತ ಹೇಳ್ತಾರೆ, ನಮ್ಮ ಪೇರೆಂಟ್ಸ್ ಇಬ್ಬರೂ ಸಹ ನಮ್ಮ ರೂಟ್ಸ್ ಇದ್ದಂಗೆ, ನಮ್ಮ ಬೇರುಗಳವರು, ನಮ್ಮ ಬುನಾದಿ. ಆ ಬುನಾದಿನೇ ನೀವು ರಿಜೆಕ್ಟ್ ಮಾಡಿದಾಗ, ಆ ಬೇರನ್ನೇ ರಿಜೆಕ್ಟ್ ಮಾಡಿದಾಗ ಆ ಜೀವನ ಕೊಡೋ ಆ ಫ್ರೂಟ್ಸನ್ನು ನೀವು ಕಂಪ್ಲೀಟಾಗಿ ರಿಸೀವ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಫ್ರೂಟ್ಸ್ 3 ಏರಿಯಾದಲ್ಲಿ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಏನು ಅಂದರೆ, ಒಂದು ನಮ್ಮ ಆರೋಗ್ಯದಲ್ಲಿ, ನಮ್ಮ ರಿಲೇಷನ್ಶಿಪ್ಸಲ್ಲಿ ಮತ್ತು ನಮ್ಮ ಕರಿಯರಲ್ಲಿ. ಯಾರು ಅವರ ಪೇರೆಂಟ್ಸ್ ಜೊತೆ ತುಂಬ ಡಿಸ್ಕನೆಕ್ಟೆಡ್ ಇರ್ತಾರೋ, ಆ ಕಾನ್ಫ್ಲಿಕ್ಟ್ಸ್ ಇಟ್ಕೊಂಡಿರ್ತಾರೋ ಅವ್ರಿಗೆ ಈ 3 ಏರಿಯಾದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ನಿಮಗೆ ಸರಿ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈ ಥರ ನೀವೊಬ್ಬರೇ ಅಲ್ಲ, ಎಷ್ಟೋ ಜನ ಇದನ್ನು ಫೇಸ್ ಮಾಡ್ತಾನೇ ಇದ್ದಾರೆ. ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ, ಎಲ್ಲಿವರೆಗೂ ನಮ್ಮ ತಂದೆ ತಾಯಿಯನ್ನು ನಾವು ಒಪ್ಕೊಳ್ಳಲ್ವೋ, ಅವರನ್ನು ಕ್ಷಮಿಸಲ್ವೋ, ಅವರನ್ನು ಹೇಗೆ ಇದ್ರೂ ಸಹ ಆಕ್ಸೆಪ್ಟ್ ಮಾಡಲ್ವೋ, ಅಲ್ಲಿವರೆಗೂ ಅವರಿಂದ ಬರ್ತಾ ಇರೋ ಒಂದು ಲೈಫ್ ಫೋರ್ಸ್, ಒಂದು ಚೈತನ್ಯ ನಮ್ಮವರೆಗೂ ಬರೋದೇ ಇಲ್ವಂತೆ. ಅಂದರೆ ಪ್ರತಿಯೊಬ್ಬರಿಗೂ ಸಹ ಅವರ ತಂದೆ ತಾಯಿಯಿಂದ ಆ ಲೈಫ್ ಫೋರ್ಸ್ ಬರ್ತಾ ಇರುತ್ತೆ. ಯಾವಾಗ ಅದು ಡಿಸ್ಕನೆಕ್ಟ್ ಆಗುತ್ತೋ ಆಗ ಏನಾಗುತ್ತೆ, ನಮಗೆ ನಮ್ಮ ಅಸ್ತಿತ್ವದ ಮೇಲೇ ನಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲವೂ ಎಂಟಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು ಮೀನಿಂಗೇ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ. ಆಮೇಲೆ ಏನಾದರೂ ಆದ ತಕ್ಷಣ ಯಾರಿಗೆ ಹೇಳ್ಕೋಬೇಕಪ್ಪ ಅಂತಲೂ ಕೂಡ ನಮಗೆ ಅನಿಸ್ತಾ ಬರುತ್ತೆ. ಸ್ನೇಹಿತರೆ, ಒಂದನ್ನು ಗಮನ ಇಟ್ಕೊಳ್ಳಿ, ಪೇರೆಂಟ್ಸ್ ಯಾವಾಗಲೂ ಸಹ ಅವ್ರ ಮಕ್ಕಳಿಗೆ ಎಲ್ಲವನ್ನ 100% ಕೊಡಬೇಕು ಅಂತಲೇ ಅವ್ರು ಬಯಸ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಉದಾಹರಣೆಗೆ, ನಿಮ್ಮ ತಾಯಿ ಎಮೋಷ್ನಲಿ ಅವೈಲೇಬಲ್ ಇಲ್ಲ ನಿಮಗೆ, ಅಂದರೆ ಯಾವಾಗಲೂ ನಿಮಗೆ ಕಷ್ಟ ಆದರೂ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ನೀವು ಗಮನಿಸಿ, ಅವರ ತಾಯಿ ನಿಮ್ಮ ಅಜ್ಜಿ ನಿಮ್ಮ ತಾಯಿಗೂ ಸಹ ಆ ಎಮೋಷ್ನಲಿ ಅನ್ಅವೈಲೇಬಲ್ ಇರ್ತಾರೆ. ಅಂದರೆ ನಿಮ್ಮ ತಾಯಿ ಅದನ್ನು ಪಡೆದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಎಮೋಷ್ನಲಿ ಸಪೋರ್ಟ್ ಮಾಡಬೇಕು ಅಂತ. ಅದು ಹೇಗೆ ನಿಮಗೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ಇವಾಗ ನನ್ನ ಕೈಯಲ್ಲಿ ಏನಿದೆ ಅದನ್ನು ಮಾತ್ರ ನಾನು ನಿಮಗೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ನಲ್ಲಿ ಇರಲಾರ್ದನ್ನು ನಾನು ಹೇಗೆ ನಿಮಗೆ ಕೊಡೋಕ್ಕೆ ಸಾಧ್ಯ? ಉದಾಹರಣೆಗೆ, ನನ್ನ ಕೈಯಲ್ಲಿ ನಾನು ಟೀ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೇಳಿದ್ರೆ ನಾನು ಟೀನೇ ಕೊಡಬಲ್ಲೆ ಹೊರತಾಗಿ ಆ್ಯಪಲ್ ಜ್ಯೂಸೋ, ಕಾಫಿನೋ, ನೀರೋ ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಇರೋದೇ ಟೀ ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಪೇರೆಂಟ್ಸ್ ಅವ್ರಿಗೆ ಏನು ಸಿಕ್ಕಿದೆನೋ ಅದನ್ನು ನಿಮಗೆ ಕೊಡ್ತಾರೆ ಹೊರತಾಗಿ ಅವ್ರಿಗೆ ಸಿಗಲಾರ್ದನ್ನು ಹೇಗೆ ಕೊಡೋಕ್ಕೆ ಸಾಧ್ಯ? ಉದಾಹರಣೆಗೆ, ನಿಮ್ಮ ತಂದೆ ಅವರ ತಂದೆಯಿಂದ ಸೇಫಾಗಿ ಫೀಲ್ ಆಗಿಲ್ಲ ಅಂದ್ಕೊಳ್ಳಿ. ಯಾವಾಗಲೂ ಓಡಿಸ್ಕೊತಾ ಇದ್ರು, ಯಾವಾಗಲೂ ಬೈಸ್ಕೊತಾ ಇದ್ರು, ತುಂಬ ಹೆದರಿಕೆ ಇದ್ದಾಗ ಅವರು ಸೇಮ್ ಪೇರೆಂಟಿಂಗ್ ಪ್ಯಾಟರ್ನನ್ನು ನಿಮಗೆ ಕೊಟ್ಟಿರ್ತಾರೆ. ನಿಮಗೂ ಅದೇ ಥರ ಫೀಲ್ ಮಾಡಿಸಿರ್ತಾರೆ. ಯಾಕಂದರೆ ಅವ್ರಿಗೆ ಸೇಫಾಗಿ ಫೀಲ್ ಆಗೋದು ಗೊತ್ತಿಲ್ವಲ್ಲ. ಸೊ ಇಲ್ಲಿ ಯಾರು ತಪ್ಪು ಅಲ್ಲ, ಅದೇ ರೀತಿ ಯಾರು ಸರಿನೂ ಅಲ್ಲ ಸ್ನೇಹಿತರೆ. ಎಲ್ಲ ಅವರವರ ಲೈಫ್ ಲೆಸನ್ಸು, ಎಲ್ಲ ಅವರವರ ಅನುಭವನೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನಾವೆಲ್ಲರೂ ಕೂಡ ಈ ಭೂಮಿಗೆ ಯಾಕೆ ಬಂದಿದ್ದೀವಿ ಅಂದರೆ ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಿಮ್ಮ ತಂದೆ ತಾಯಿಯನ್ನು ನೀವೇ ಆಯ್ಕೆ ಮಾಡ್ಕೊಂಬಂದಿದ್ರ. ಎಸ್, ಅವರು ನಿಮ್ಮನ್ನು ಆಯ್ಕೆ ಮಾಡಿಲ್ಲ. ಭೂಮಿಗೆ ಬರೋಕ್ಕಿಂತ ಮುಂಚೆ ನಿಮಗೆ ಹಲವಾರು ಆಪ್ಷನ್ಸ್ ಕೊಡ್ತಾರಂತೆ, ನಿಮ್ಮ ತಂದೆ ತಾಯಿಯಾಗಿ ಯಾರು ಬರಬೇಕು, ಹೇಗಿರಬೇಕು ಅಂತ. ಸೊ ನೀವು ಏನು ಅಂದ್ಕೊತೀರಾ, ಓಕೆ ನಾನು ಈ ಜನ್ರೇಷನಿಂದ ಬಂದಿರೋ ಆ ಪೇನನ್ನು ಬ್ರೇಕ್ ಮಾಡಬೇಕು. ಓಕೆ, ನನಗೆ ಎಮೋಷ್ನಲಿ ಅನ್ಅವೈಲೇಬಲ್ ಪೇರೆಂಟ್ಸ್ ಯಾರ್ಯಾರಿದ್ದಾರೆ, ಯಾರು ತುಂಬ ಟ್ರಾಮಾನ ತೊಗೊಂಡಿದ್ದಾರೆ, ಅವರೇ ನನ್ನ ಪೇರೆಂಟ್ಸಾಗಿ ಬರಬೇಕು ಅಂತ ನೀವೇ ಆಯ್ಕೆ ಮಾಡ್ಕೊಂಡಿರ್ತೀರ. ನೋಡಿ, ನೀವೇ ನಿಮ್ಮ ಪೇರೆಂಟ್ಸನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಭೂಮಿಗೆ ಬಂದಮೇಲೆ ಅವ್ರ ಮೇಲೇ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರ ಮೇಲೇ ಸ್ಟ್ರೆಷನ್ಸು, ಸಿಟ್ಟು, ಎಕ್ಸ್ಪೆಕ್ಟೇಷನ್ಸು. ಎಷ್ಟೋ ಜನ ಹೇಳಿದ್ನಲ್ವ, ಅವರ ತಂದೆ ತಾಯಿಯ ಜೊತೆ ಮಾತಾಡೋದನ್ನೇ ಬಿಟ್ಟುಬಿಟ್ಟಿರ್ತಾರೆ. ಓಕೆ, ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಮತ್ತೆ ಯಾಕೆ ಹಿಂದಿದ್ದೆಲ್ಲ ಕೆದ್ಕೋದು ಅಂತ ನೀವು ಅನ್ಕೋಬೋದು.
ನೀವು ನಿಮ್ಮ ಪೇರೆಂಟ್ಸ್ ಮಧ್ಯೆ ನಿಮ್ಮ ಮಧ್ಯೆ ಇರೋ ಆ ಕಾನ್ಫ್ಲಿಕ್ಟ್ಸನ್ನು ರಿಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದರೆ, ಆ ಟ್ರಾಮಾನ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ, ಇದು 100% ಇಟ್ಸ್ ಸೈಂಟಿಫಿಕಲಿ ಪ್ರೂವನ್. ಎಷ್ಟೋ ಬುಕ್ಸ್ ಇದ್ರ ಮೇಲಿದೆ, ಜನ್ರೇಷನಲ್ ಟ್ರಾಮಾ ಹೆಂಗೆ ಪಾಸ್ ಆಗುತ್ತೆ ಅಂತ. ನೀವೇನು ಫೀಲ್ ಆಗ್ತಾ ಇದ್ದೀರಲ್ವ, ಅದೇನು ಸ್ಕೇರ್ಸಿಟಿಯನ್ನು ನೀವು ಫೀಲ್ ಆಗ್ತಾ ಇದ್ದೀರಾ, ಅಥವಾ ನಿಮಗೇನು ಸಿಕ್ಕಿಲ್ವಲ್ಲ, ಸೇಮ್ ಪ್ಯಾಟ್ರನನ್ನು ನಿಮಗೆ ಗೊತ್ತಿಲ್ಲಾರ್ದೆ ನಿಮ್ಮ ಮಕ್ಕಳಿಗೆ ನೀವು 100% ಕಳಿಸ್ತೀರ, ಟ್ರಾನ್ಸ್ಫರ್ ಮಾಡ್ತೀರ. ನೀವೆಷ್ಟೇ ಬೇಡ ಬೇಡ ಅಂದ್ಕೊಂಡ್ರು ನಿಮ್ಮ ಎನರ್ಜೀಸನ್ನು, ನಿಮ್ಮ ಟ್ರಾಮಾ, ನಿಮ್ಮ ಪೇನನ್ನು ನಿಮ್ಮ ಮಕ್ಕಳು ಶೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೂ ಟೈಮ್ ಮೀರಿಲ್ಲ ಸ್ನೇಹಿತರೆ. ನಿಮ್ಮ ಪೇರೆಂಟ್ಸ್ ಜೊತೆ ಇರೋ ಆ ಕಾನ್ಫ್ಲಿಕ್ಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆ ಟ್ರಾಮಾ ಕ್ಲಿಯರ್ ಮಾಡ್ಕೊಳ್ಳಿ. ನಾನೇನು ತಪ್ಪು ಮಾಡಿಲ್ಲ, ನಾನು ಸರಿ ಇದ್ದೀನಿ ಅಂತ ನೀವು ಹೇಳ್ಬೋದು. ಇಲ್ಲಿ ನಾನು ಹೇಳ್ದಾಗೆ ಸರಿ ತಪ್ಪು ವಿಷಯ ಅಲ್ಲ. ನಿಮ್ಮ ಮಕ್ಕಳು ಮುಂದೆ ಚೆನ್ನಾಗಿರಬೇಕು ಅಂದರೆ ನೀವು ಆ ಕಾನ್ಫ್ಲಿಕ್ಟ್ಸನ್ನು ಕ್ಲಿಯರ್ ಮಾಡ್ಕೊಬೇಕು. ಹೇಗೆ ಕ್ಲಿಯರ್ ಮಾಡ್ಕೊಬೇಕು ಅಂದರೆ, ಧ್ಯಾನದ ಮುಖಾಂತರ, ಆ ವಿಷಯವನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ. ಹೇಳ್ತೀನಲ್ವ, ಎಷ್ಟೋ ಸಾರಿ ನಿಮ್ಮ ಜನ್ರೇಷನಲ್ ಟ್ರಾಮಾನ ನೀವು ಕ್ಲಿಯರ್ ಮಾಡೋಕ್ಕೆ ಬಂದಿರ್ತೀರ. ಅದಕ್ಕೆ ನೋಡಿ, ನಿಮಗೇನಾದರೂ ಲೋನ್ಲಿನೆಸ್ ಫೀಲ್ ಆಗ್ತಾಯಿದ್ರೆ ನೀವು ಅಬ್ಸರ್ವ್ ಮಾಡಿ, ಈ ಏಜಲ್ಲಿ ನಿಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಯಾರು ತುಂಬ ಲೋನ್ಲಿ ಫೀಲ್ ಆಗ್ತಾಯಿದ್ರು. ನೀವು ಒಂದು ಪೇಪರ್ ತೊಗೊಂಡು ಸುಮ್ಮನೆ ಮ್ಯಾಪ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಿಲ್ಲಾರ್ದೆ ಎಷ್ಟೋ ವಿಷಯಗಳು ಬರುತ್ತೆ. ಉದಾಹರಣೆಗೆ, ನಿಮ್ಮ ತಾಯಿಯ ಆ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿರೋದಿಲ್ಲ, ಅವರ ತಾಯಿಯ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೂ ಸಹ ನಿಮಗೆ ಚೆನ್ನಾಗಿರೋಕ್ಕಾಗ್ತಾ ಇರಲ್ಲ. ಯಾಕೆ ಅಂದರೆ, ನಿಮ್ಮ ತಾಯಿ ಮತ್ತು ನಿಮ್ಮ ಅಜ್ಜಿಯ ಆ ಟ್ರಾಮಾ ಪೇನ್ ಏನಿದೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡೋಕ್ಕೆ ನೀವು ಬಂದಿರ್ತೀರ, ಆ ಟ್ರಾಮಾ ಬ್ರೇಕ್ ಮಾಡೋಕ್ಕೆ ಬಂದಿರ್ತೀರ. ಸೊ ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಿಸ್ ಇಸ್ ಆಲ್ಸೋ ಸಿಗ್ನಲ್. ಆ ಜನ್ರೇಷನಲ್ ಟ್ರಾಮಾ ನೀನು ಕ್ಲಿಯರ್ ಮಾಡೋಕ್ಕೆ ಬಂದಿದೆಯಾ ಅಂತ ನಿಮಗೆ ಒಂದು ವೇಕಪ್ ಕಾಲ್ ಥರ. ಇಲ್ಲಿವರೆಗೂ ನಿಮ್ಮ ಪೇರೆಂಟ್ಸನ್ನು ನೀವು ಕ್ಷಮಿಸೋದಿಲ್ವೋ, ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ನೀವು ಒಂಥರ ಸ್ಟ್ರಕ್ ಫೀಲಿಂಗಲ್ಲಿ ಏನು ಮಾಡಿದ್ರೂ ಮುಂದೆ ಹೋಗ್ತಾ ಇರಲ್ಲ. ಯಾಕೆ ಅಂದರೆ, ನಿಮ್ಮ ಆ ರೂಟ್ಸನ್ನು, ನಿಮ್ಮ ಅಸ್ತಿತ್ವವನ್ನು ನೀವು ಒಪ್ಪಿಕೊಳ್ತಾ ಇಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಬೇಕು, ಪ್ರತಿದಿನ ಮಿನಿಮಮ್ 2 hours ಮೆಡಿಟೇಷನ್ ಮಾಡಿ. ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತಂದರೆ, ಯಾವಾಗ ಮೆಡಿಟೇಷನ್ ಮಾಡ್ತೀವಲ್ವ ಆಗ ಆ ಜ್ಞಾನ ಪಡೆಯೋ ಸ್ಥಿತಿ ಬರುತ್ತೆ, ಒಪ್ಕೊಳ್ಳೋ ಸ್ಥಿತಿ ಬರುತ್ತೆ, ಶಕ್ತಿ ಬರುತ್ತೆ. ಇವಾಗ ಆಬ್ವಿಯಸ್ಲಿ ನಿಮ್ಮ ಪೇರೆಂಟ್ಸಿಂದ ನಿಮಗೆ ತುಂಬ ತೊಂದರೆ ಆಗಿರುತ್ತೆ ಅಂದ್ಕೊಳ್ಳಿ. ತುಂಬ ಹೊಡೆದಿರ್ತಾರೆ, ತುಂಬ ಬೈದಿರ್ತಾರೆ, ನಿಮಗೆ ಬೇಕಾದ ಸಪೋರ್ಟ್ ಕೊಡ್ತಾ ಇರಲ್ಲ, ಅವ್ರ ಮೇಲೆ ಅಷ್ಟು ಸಿಟ್ಟಿರುತ್ತೆ. ಮತ್ತು ಆ ಸಿಟ್ಟನ್ನು ಕರಗಿಸೋ ಯಂತ್ರನೇ ಧ್ಯಾನ. ಯಾವಾಗ ಅತಿ ಹೆಚ್ಚು ಧ್ಯಾನ ಮಾಡ್ತಾ ಹೋಗ್ತೀವಲ್ವ, ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಆ ಕಂಪ್ಯಾಷನ್ ಅನ್ನೋದು ಶುರುವಾಗುತ್ತೆ, ಕರುಣೆ ಅನ್ನೋದು ಶುರುವಾಗುತ್ತೆ. ಯಾರಿಗೋಸ್ಕರ ಕ್ಷಮಿಸಬೇಕು, ಅವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ ಕ್ಷಮಿಸಿ, ನಿಮ್ಮ ಮಕ್ಕಳಿಗೋಸ್ಕರ ಕ್ಷಮಿಸಿ, ಮುಂದೆ ಬರೋ ನಿಮ್ಮ ಜನ್ರೇಷನ್ಗೋಸ್ಕರ ಕ್ಷಮಿಸಿ. ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಬ್ವಿಯಸ್ಲಿ ಈ ಜವಾಬ್ದಾರಿ ನಿಮ್ಮ ಮಕ್ಕಳ ಮೇಲೆ ಹೋಗುತ್ತೆ. ಇವಾಗ ಉದಾಹರಣೆಗೆ, ತಂದೆ ಮಾಡಿದ ಸಾಲ ತಂದೆ ಇಲ್ಲ ಅಂದರೆ ಮಗನೇ ತೀರಿಸ್ಬೇಕಲ್ವ. ಇದಕ್ಕೆ ನಾವು ಫ್ಯಾಮಿಲಿ ಕರ್ಮ ಅಂತ ಹೇಳ್ತೀವಿ. ಓಕೆ, ಸೊ ಯಾರೋ ಮಾಡಿರೋ ಆ ಫ್ಯಾಮ್ಲಿಲಿ ಆ ಕರ್ಮವನ್ನು ಇನ್ಯಾರೋ ಅವರ ವಂಶದಲ್ಲಿ ಹುಟ್ಟು ಬಂದು ಕ್ಲಿಯರ್ ಮಾಡ್ತಾರೆ. ಇದೇ ಆ ವಿಶ್ವದ ನಿಯಮ. ಸೊ ಮತ್ತೆ ಏನು ಮಾಡಬೇಕು, ಡಿಸೈಡ್ ಮಾಡಿ, ಓಕೆ ಹಿಂದೆ ಆಗೋಗಿದ್ದೆಲ್ಲ ಆಗೋಯ್ತು, ನನ್ನ ಈ ವಾಸ್ತವಕ್ಕೆ, ನನ್ನ ಈ ಲೈಫ್ಗೆ ನಾನೇ ಕಾರಣ ಅಲ್ವಾ, ನಾನೇ ಎಲ್ಲರನ್ನ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಯಾಕೆ, ಸೋಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಪ್ರೀತಿ ಇಲ್ಲದ ಮನೆಯಲ್ಲಿ ಮಗುವಾಗುಟ್ರೆ ಹೆಂಗಿರುತ್ತೆ, ಅಥವಾ ಎಮೋಷ್ನಲಿ ಅನ್ಅವೈಲಬಲ್ ಪೇರೆಂಟ್ಸ್ ಇದ್ದರೆ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ. ಓಕೆ, ಯಾರು ಸಪೋರ್ಟ್ ಇಲ್ಲಾರ್ದಂಗೆ ಒಬ್ಬರೇ ಇರೋದೇ ಹೆಂಗಿರುತ್ತೆ. ಇದೆಲ್ಲ ಸೋಲ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತಲೇ ಬರುತ್ತೆ. ಯಾಕೆ, ನಮಗೆ ಸುಮ್ಮನೆ ನೋಡಿದ್ರೆ ತಿಳ್ಕೊಬೋದಲ್ವಾ, ಯಾಕೆ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು ಅಂತಂದರೆ, ನೀವೆಷ್ಟೋ ಹಲವಾರು ಬುಕ್ಸ್ ಓದಿರ್ತೀರಲ್ವ, ಆ ಬುಕ್ಸ್ ಎಲ್ಲವನ್ನೂ ನಿಮಗೆ ಕೇಳಿದಾಗ ಜಸ್ಟ್ 1% ಅಷ್ಟೇ ನಿಮಗೆ ನೆನಪಿರ್ಬೋದು. ಅದೇ ಯಾವುದಾದ್ರೂ ಒಂದು ನೀವು ಸ್ವಂತ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಅದ್ರ ಬಗ್ಗೆ ಹೇಳು ಅಂದಾಗ ಎಷ್ಟೋ ವಿಷಯಗಳನ್ನು ಎಷ್ಟೋ ಆಳವಾಗಿ ತಿಳಿಸ್ತೀರ ಅಲ್ವಾ. ಅದೇ ರೀತಿಯಾಗಿ ನೋಡಿ ಪಡ್ಕೊಳೋ ಜ್ಞಾನ ಬೇರೆ, ಅನುಭವಿಸಿ ಪಡ್ಕೊಳೋ ಜ್ಞಾನ ಬೇರೆ. ಸೊ ಅದಕ್ಕೆ ಮೊದಲಿಗೆ ಓಕೆ, ಇದೆಲ್ಲರನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಬಂದಿದ್ದೀನಿ, ನನ್ನ ಈ ಲೈಫನ್ನು ನಾನು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಕಾನ್ಫ್ಲಿಕ್ಟ್ಸ್ನನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂದರೆ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಹೋಗಿ ಸಾರಿ ಅಂತ ಕೇಳೋದಂತಲ್ಲ. ನಿಮ್ಮ ಎನರ್ಜಿ ಲೆವೆಲಲ್ಲಿ ಆ ಕಾನ್ಫ್ಲಿಕ್ಟ್ಸನ್ನು, ಆ ಡಿಸ್ಕನೆಕ್ಷನ್ ಏನಾಗಿದೆ ಅಲ್ವಾ, ಅದನ್ನು ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ. ಹಲವಾರು ರೀಸನ್ ಇರುತ್ತೆ ಪೇರೆಂಟ್ಸ್ ಜೊತೆ ಡಿಸ್ಕನೆಕ್ಟ್ ಆಗೋಕ್ಕೆ.
ಚಿಕ್ಕ ವಯಸ್ಸಲ್ಲಿ ಆದ ಯಾವುದೋ ಘಟನೆ ಇರ್ಬೋದು, ತುಂಬ ನಿಮಗೆ ಡೀಪಾಗಿ ಉಳ್ಕೊಂಬಿಟ್ಟಿರುತ್ತೆ. ಓಕೆ, ಅಥವಾ ನಿಮ್ಮ ಇಬ್ಬರು ಪೇರೆಂಟ್ಸೇ ನಿಮ್ಮ ಜಗಳ ಆಡ್ತಿದ್ದಾರೆ ಅಂದ್ಕೊಳ್ಳಿ, ನೀವು ಒಬ್ಬರು ಸೈಡ್ ತೊಗೊಂಡು ಇನ್ನೊಬ್ಬರನ್ನ ನೀವು ರಿಜೆಕ್ಟ್ ಮಾಡ್ತಾ ಹೋಗ್ತೀರಾ. ಹೀಗೆ ಹಲವಾರು ಕಾರಣಗಳಿರುತ್ತೆ, ಒಂದು ಎರಡಲ್ಲ. ಇವಾಗ ನೋಡಿದಾಗ ಅದು ಚಿಕ್ಕ ಕಾರಣ ಅನಿಸ್ಬೋದು, ಆದರೆ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗೆ ನಿಮ್ಮ ತಂದೆ ತಾಯಿನೇ ಪ್ರಪಂಚ. ಅಲ್ಲಿ ಸ್ವಲ್ಪ ಬೆರಕು ಬಿಟ್ಟಾಗ, ಅಥವಾ ಅಲ್ಲಿ ನಿಮಗೆ ಸೇಫ್ ಫೀಲ್ ಆಗದೆ ಇದ್ದಾಗ, ಆ ಪ್ರೀತಿಯನ್ನು ನೀವು ಫೀಲ್ ಆಗದೆ ಇದ್ದಾಗ, ಅದನ್ನು ಪ್ರತಿದಿನ ಅನುಭವಿಸಿ ಒಂದು ಟ್ರಾಮಾ ಥರ, ಒಂದು ಪೇನ್ ಥರ ನಿಮ್ಮೊಳಗಡೆ ಇಟ್ಕೊಂಡ್ಬಿಟ್ಟಿರ್ತೀರ. ಫಸ್ಟ್ ಥಿಂಗ್, ಅವರನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಎರಡನೇದು, ನೀವು ಗಮನಿಸಿ, ಏನೇ ಆದ್ರೂ ಸಹ ಫಸ್ಟಿಗೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಎಲ್ಲವನ್ನು ನಾವು ಸೃಷ್ಟಿ ಮಾಡ್ತಾ ಇರ್ತೀವಿ ಅಲ್ವಾ. ನಿಮ್ಮ ತಂದೆ ತಾಯಿ ಅಂದ ತಕ್ಷಣ ಅಬ್ಬಾ ಮತ್ತೇನು ಅಂತಾರೋ, ಅವ್ರ ಮನೆಗೆ ಹೋಗಬೇಕು ಅಂತಂದರೆ ಅಬ್ಬಾ ಮತ್ತೇನು ಜಗಳ ಮಾಡ್ತಾರೋ, ಮತ್ತೇನು ನನಗೆ ಅಳಿಸ್ತಾರೋ, ಅಂದರೆ ಅಲ್ಲಿ ಏನು ಆಗಬೇಕು ಅನ್ನೋದು ಆಲ್ರೆಡಿ ನಿಮ್ಮ ಹಿಂದೆ ನಡೆದಿರೋ ಎಕ್ಸ್ಪೀರಿಯನ್ಸಸ್ ಪ್ರಕಾರ ನಿಮ್ಮ ಮೈಂಡೆಲ್ಲ ರಿಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಮೆಂಟಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲ, ನನ್ನ ಪೇರೆಂಟ್ಸ್ ಚೆನ್ನಾಗಿದ್ದಾರೆ, ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕು ಅಂತಿದ್ರೆ ಅವ್ರು ನನಗೆ ಎಷ್ಟೋ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ಅವ್ರಿಗೂ ನಾನಂದರೆ ಇಷ್ಟ. ಈ ಥರ ಅದನ್ನು ಫೇಸ್ ಮಾಡೋಕ್ಕಿಂತ ಮುಂಚೆ, ಏಕೆಂದರೆ ಕೆಲವೊಬ್ಬರು ವ್ಯಕ್ತಿಗಳ ಜೊತೆ ಅವರನ್ನು ಫೇಸ್ ಮಾಡೋದೇ ತುಂಬ ಚಾಲೆಂಜ್ ಇರುತ್ತಲ್ವ, ಅದನ್ನು ಮೆಂಟಲಿ ಪ್ರಾಕ್ಟೀಸ್ ಮಾಡಿ. ನೀವು ಕಾಮ್ ಆಗಿದ್ದೀರಾ, ನೀವು ಕಾಮಾಗಿ ರಿಪ್ಲೈ ಮಾಡ್ತಾ ಇದ್ದೀರಾ, ಓಪನ್ ಅಪ್ ಆಗಿ ಇಬ್ಬರು ಮಾತಾಡ್ತಾ ಇದ್ದೀರಾ, ಈ ಥರ ಮೆಂಟಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇನ್ನು ಮೆಡಿಟೇಷನಲ್ಲೂ ಸಹ ಒಂದು ಬ್ಯೂಟಿಫುಲ್ ಟೆಕ್ನಿಕನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಪೇರೆಂಟ್ಸ್ ಜೊತೆ ನೀವು ತುಂಬ ನೋವನ್ನು ತಿಂದಿದ್ದೀರಾ, ತುಂಬ ಡಿಸಪಾಯಿಂಟ್ ಆಗಿದ್ದೀರಾ, ಹರ್ಟ್ ಆಗಿದ್ದೀರಾ ಅಂತಂದರೆ, ಈಗ ಸಮಯ ಬಂದಾಯಿತು ಸ್ನೇಹಿತರೆ, ನಿಮ್ಮ ಪೇರೆಂಟ್ಸ್ ಜೊತೆ ಇರೋ ಆ ಕನೆಕ್ಷನನ್ನು ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನೀವು ಬಂದಿರ್ತೀರ ಆ ಭೂಮಿ ಮೇಲೆ. ಓಕೆ, ಇವಾಗ ಚಿಕ್ಕವರು ತಪ್ಪು ಮಾಡಿದ ದೊಡ್ಡವ್ರನ್ನ ಕ್ಷಮಿಸ್ಬೇಕಲ್ವ, ಅದೇ ರೀತಿಯಾಗಿ ನಿಮ್ಮ ಪೇರೆಂಟ್ಸ್ ನಿಮಗಿನ್ನ ದೊಡ್ಡವರೇ ಇರ್ಬೋದು, ಆದರೆ ಆತ್ಮದ ಸ್ಥಿತಿಯಲ್ಲಿ ಇನ್ನೂ ಏನೂ ಅರಿಯದ ಮಗು ಇರ್ಬೋದಲ್ವ, ಅವ್ರಿಗಿನ್ನೂ ಅಷ್ಟು ಜ್ಞಾನ ಇಲ್ಲ, ಏನು ಕೊಡಬೇಕು, ಯಾವ ಥರ ಇರಬೇಕು ಅಂತ. ಸೊ ನೀವು ಆ ಸ್ಟೆಪ್ಪನ್ನು ತಗೊಳ್ಳಿ ಅಲ್ವಾ. ಸೊ ಕ್ಷಮಿಸೋನೇ ಸ್ಪಿರಿಚುವ್ಯಾಲಿಟಿಯಲ್ಲಿ ಅತಿ ಎತ್ತರಕ್ಕೆ ಮುಂದೆ ಹೋಗೋಣಂತ. ಈ ಅದ್ಭುತವಾದ ಜನ್ಮ ತೊಗೊಂಬಂದಿದ್ದೀರಲ್ವ, ಇಷ್ಟೆಲ್ಲ ನೀವು ಅನುಭವಿಸಿದ್ದೀರಲ್ವ ಕಷ್ಟಗಳನ್ನು, ಇದನ್ನು ವ್ಯರ್ಥ ಆಗಕ್ಕೆ ಬಿಡಬೇಡಿ. ಇದಕ್ಕೊಂದು ಬ್ಯೂಟಿಫುಲ್ ಮೀನಿಂಗ್ ಬರಬೇಕು ಅಂದರೆ ಇವತ್ತೇ ನಿಮ್ಮ ಪೇರೆಂಟ್ಸನ್ನು ನೀವು ಒಪ್ಪಿಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ಕ್ಷಮಿಸೋದು ಅಂದರೆ ಅವ್ರು ಏನೇ ಬಿಹೇವ್ ಮಾಡಿದರೂ ನೀವು ಆ್ಯಕ್ಸೆಪ್ಟ್ ಮಾಡಬೇಕು ಅಂತಲ್ಲ, ನಿಮ್ಮ ಒಳಗಡೆ ಇರೋ ಆ ಪೇನನ್ನು ರಿಲೀಸ್ ಮಾಡ್ಕೊಳ್ಳಿ. ಈ ಪೇನ್ ಯಾವಾಗ ರಿಲೀಸ್ ಆಗುತ್ತೆ, ಆ ಜ್ಞಾನ ನಿಮಗೆ ಇದ್ದಾಗ. ಸೊ ಇವು ಜಸ್ಟ್ ಒಂದು 5 or 10 ಮಿನಿಟ್ಸ್ ಇವತ್ತು ನಾವು ಈ ಟೆಕ್ನಿಕನ್ನು ನಾವು ಟ್ರೈ ಮಾಡೋಣ. ಸೊ ಜಸ್ಟ್ ಕಣ್ಣು ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ನಿಮ್ಮ 2 ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. 121 days, 41 days, ಎಲ್ಲಿವರೆಗೂ ಅವ್ರ ಮೇಲಿರೋ ಆ ಪೇನ್ ಕಮ್ಮಿ ಆಗಲ್ವೋ ಅಲ್ಲಿವರೆಗೂ ನೀವು ಇದನ್ನು ಟ್ರೈ ಮಾಡ್ಬೋದು. ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಓಕೆ, ಎಸ್, ಕಣ್ಣು ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಆರಾಮಾಗಿ ಹಿಂದೆ ಕೂತ್ಕೊಳ್ಳಿ. ಈಗ ನಿಮಗೆ ಯಾರ ಜೊತೆ ತುಂಬ ಕಾನ್ಫ್ಲಿಕ್ಟ್ ಇದೆ ಅಲ್ವಾ, ಅಥವಾ ಯಾರ ಜೊತೆ ತುಂಬ ಆ ಡಿಸ್ಟೆನ್ಸ್ ಫೀಲ್ ಆಗುತ್ತೆ, ಆ ಕನೆಕ್ಷನ್ ಫೀಲ್ ಆಗಲ್ವಲ್ಲ, ಅಂದರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ, ಅವರನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಅವರು ನಿಮ್ಮ ಒಂದು 6 feet ಮುಂದೆ ನಿಂತಿದ್ದಾರೆ, ದೂರದಲ್ಲಿ, ಒಂದು 6 feet ದೂರದಲ್ಲಿ ನಿಂತಿದ್ದಾರೆ. ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ, ಅವರು ನಿಮ್ಮ ಮುಂದೆ ನಿಂತಿದ್ದಾರೆ. ಅವರ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ. ಅವರು ನೋಡಿದ ತಕ್ಷಣ ನಿಮಗೆ ಯಾವ ಫೀಲಿಂಗ್ ಬರ್ತಾ ಇದೆ ಗಮನಿಸಿ. ಅವ್ರು ನೋಡಿದ ತಕ್ಷಣ ನಿಮಗೆ ಯಾವ ಫೀಲಿಂಗ್ ಬರ್ತಾ ಇದೆ ಗಮನಿಸಿ. ಸಿಟ್ಟು ಬರ್ತಾ ಇದೆನೋ, ಬೇಜಾರು ಬರ್ತಾ ಇದೆನೋ, ದುಃಖ ಬರ್ತಾ ಇದೆನೋ. ಅವ್ರು ನಿಧಾನವಾಗಿ ನಿಮ್ಮ ಹತ್ರ ನಡ್ಕೊಂಬರ್ತಾ ಇದ್ದಾರೆ. ಅವ್ರ ಹತ್ತಿರ ಬರ್ತಾ ಬರ್ತಾ ನಿಮ್ಮ ಫುಲ್ ಹತ್ತಿರ ಬಂದುಬಿಟ್ಟಿದ್ದಾರೆ. ಎಷ್ಟು ಅಂದರೆ ಫುಲ್ ಅವರ ಫೇಸು ನಿಮ್ಮ ಫೇಸ್ ಹತ್ತಿರ ಇದೆ. ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ನೋಡಿ. ಹಿಂದಕ್ಕೆ ಹೋಗ್ತಾ ಇದೆನಾ, ಅಥವಾ ಸ್ಕ್ವೀಸ್ ಆಗ್ತಾ ಇದೆನಾ, ಕಷ್ಟ ಅನಿಸ್ತಾ ಇದೆನಾ, ಉಸಿರುಗಡ್ದಂಗೆ ಆಗ್ತಾ ಇದೆನಾ,
ಅಥವಾ ನಾರ್ಮಲ್ ಅನ್ನಿಸ್ತಾ ಇದೆನಾ? ತುಂಬ ನಿಮ್ಮ ಬಾಡಿನೇ ನಿಮಗೆ ತಿಳಿಸ್ಕೊಡುತ್ತೆ ನಿಮ್ಮ ಪೇರೆಂಟ್ ಜೊತೆ ಆ ಕನೆಕ್ಷನ್ ಇದೆನೋ ಇಲ್ವೋ ಅಂತ. ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ ಅವರು ನಿಮ್ಮಿಂದ ಸ್ವಲ್ಪ ದೂರ ಹೋದರು ಅಂತ. ಇವಾಗ ನೋಡಿ ಹೆಂಗೆ ಅನಿಸ್ತಾ ಇದೆ ನಿಮ್ಮ ಬಾಡಿ, ರಿಲ್ಯಾಕ್ಸ್ ಅನಿಸ್ತಾ ಇದೆ ಅಂತಂದರೆ ಸ್ಟಿಲ್ ನಿಮ್ಮ ಪೇರೆಂಟ್ಸ್ ಮೇಲೆ ಆ ಕೋಪವನ್ನು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ಏನೋ ಬೇಜಾರನ್ನು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ. ತುಂಬ ಸರಿ ಏನಾಗುತ್ತೆ, ನಿಮಗೆ ಬೇಕಾದಾಗ ಅವರು ನಿಮಗೆ ಸಹಾಯ ಮಾಡಿಲ್ಲ ಅಂತಲೂ ಕೂಡ ನಿಮಗೆ ಸಿಟ್ಟಿರುತ್ತೆ. ಮತ್ತು ನಿಮ್ಮ ಪೇರೆಂಟ್ಸ್, ನಿಮ್ಮ ತಾಯಿಯೋ ನಿಮ್ಮ ತಂದೆ, ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಲ್ವ, ನಿಮ್ಮಿಂದ ದೂರ ನಿಂತರು. ಓಕೆ, ಈಗ ನಿಮ್ಮ ತಾಯಿಯನ್ನು, ಉದಾಹರಣೆಗೆ ತಾಯಿ ಅಂತಲೇ ಹೇಳ್ತೀನಿ, ನಿಮಗೆ ಯಾರ ಜೊತೆ ಕಾನ್ಫ್ಲಿಕ್ಟ್ ಇದೆನೋ ಅವರನ್ನು ನೀವು ಊಹಿಸ್ಕೋಬೋದು. ನಿಮಗೆ ಗೊತ್ತಿರೋ ನಿಮ್ಮ ತಂದೆ, ನಿಮ್ಮ ತಾಯಿ ಅನುಭವಿಸಿದ ಆ ಕಷ್ಟ ದಿನಗಳನ್ನೆಲ್ಲ ನೆನೆಸ್ಕೊಳ್ಳಿ. ಅವರ ಲೈಫಲ್ಲಿ ಹಾರ್ಡೆಸ್ಟ್ ಡೇಸ್ ಇದ್ವಲ್ಲ, ಅದನ್ನು ನೆನೆಸ್ಕೊಳ್ಳಿ. ಯಾವಾಗ ನಿಮ್ಮ ತಾಯಿ ತುಂಬ ಕುಗ್ಗೋಗಿದ್ರು, ಅವರ ಬಾಲ್ಯದಲ್ಲೋ, ಮದುವೆ ಆದಮೇಲೋ, ಅಥವಾ ಮುಪ್ಪಲ್ಲೋ, ಇವಾಗಲೋ ಅವರ ಲೈಫಲ್ಲಿ ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನು ನೆನೆಸ್ಕೊಳ್ಳಿ. ಆ ಟ್ರಾಮಾಸ್, ಅವರ ತಂದೆ ತಾಯಿ ಯಾವ ಥರ ಟ್ರೀಟ್ ಮಾಡ್ತಿದ್ರು, ಯಾರಿಂದ ಎಷ್ಟು ಅವಮಾನ ಪಟ್ಟಿದ್ದಾರೆ, ನಿಮ್ಮನ್ನು ಸಾಕೋಕೆ ಯಾವ್ಯಾವ ಕಡೆ ಕೆಲಸ ಮಾಡಿದ್ದಾರೆ, ಅಥವಾ ಚಿಕ್ಕ ವಯಸ್ಸಲ್ಲೋ ಅವರ ಪೇರೆಂಟ್ಸನ್ನು ಕಳ್ಕೊಂಡಿದ್ದಾರಾ, ಅವ್ರ ಪೇರೆಂಟ್ಸಿಂದ ಓಡಿಸ್ಕೊಂಡಿದ್ದಾರಾ, ಆ ಶೇಮನ್ನು ಫೀಲ್ ಆಗಿದ್ದಾರಾ, ಯಾವ ಟ್ರ್ಯಾಜಿಡಿಯನ್ನು ಫೀಲ್ ಆಗಿದ್ದಾರೆ. ನಿಮಗೆ ಎಷ್ಟೋ ಕತೆಗಳನ್ನು ಕೇಳಿರ್ತೀರಲ್ವ ನಿಮ್ಮ ತಾಯಿಯ ಬಗ್ಗೆ, ಅದನ್ನೆಲ್ಲ ನೆನೆಸ್ಕೊಳ್ಳಿ. ಅವರ ಟಫೆಸ್ಟ್ ಫೇಸನ್ನು ನೆನೆಸ್ಕೊಳ್ಳಿ. ಆ್ಯಂಡ್ ಹೊರ್ಗಡೆಯಿಂದ ಬರ್ತಾ ಇರೋ ಆ ಪೇನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ತಾಯಿ ಏನೆಲ್ಲ ಮಾಡಿದರು. ಜಸ್ಟ್ ಫೀಲ್ ಆಗಿ, ನಿಮ್ಮ ತಾಯಿ ಆ ಕಷ್ಟ ಸಮಯದಲ್ಲಿ ಯಾವ ನೋವನ್ನು ಅನುಭವಿಸಿರ್ಬೋದು, ನಿಮ್ಮ ಬಾಡಿಯನ್ನು ಗಮನಿಸಿ, ನಿಮ್ಮ ಬಾಡಿ ಯಾವ ಥರ ಫೀಲ್ ಆಗ್ತಾಯಿದೆ, ಯಾವ ಭಾಗದಲ್ಲಿ ಆ ತುಂಬ ಪೇನನ್ನು ಫೀಲ್ ಆಗ್ತಾಯಿದ್ದೀರ, ನಿಮ್ಮ ತಾಯಿಯ ಕಷ್ಟವನ್ನು ನೋಡಿ. ನೋಡಿ, ನಿಮಗೆ ಫೀಲ್ ಆಗ್ತಾ ಇರೋ ಆ ಪೇನ ಇಮ್ಯಾಜಿನ್ ಮಾಡಿ, ಅದರ 100ರಷ್ಟು ನಿಮ್ಮ ತಾಯಿ ಆ ಸಮಯದಲ್ಲಿ ಅನುಭವಿಸಿರ್ಬೋದು. ಏನೆಲ್ಲ ಅವ್ರ ಗೋತ್ರು ಆಗಿರ್ಬೋದು. ಅವ್ರು ಯಾವಾಗಲೂ ಅವರ ಸೆಕ್ಯೂರ್ಡಾಗಿ ಫೀಲೇ ಆಗಲಿಲ್ವೇನೋ, ಅವ್ರಿಗೆ ಫ್ರೀಡಮ್ಮೇ ಇರಲಿಲ್ವೇನೋ. ನಿಮ್ಮ ತಾಯಿಯನ್ನು ಗಮನಿಸ್ತಾ ಪಾಪ ಅನ್ನಿಸ್ತಾ ಇದೆನಾ ಅವ್ರ ಬಗ್ಗೆ? ನಿಮಗೇನಾದರೂ ಹಾರ್ಟಲ್ಲಿ ಥರ ಪೇನ್ ಥರ ಫೀಲ್ ಆಗ್ತಾ ಇದೆನಾ? ಅವ್ರ ಮೇಲೆ ನಿಧಾನವಾಗಿ ಕರುಣೆಯನ್ನು ತೋರಿಸಿ, ಪಾಪ ಅಲ್ವಾ, ಮೇ ಬಿ ನಿಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಆದರೆ ಅವರ ಲೈಫಲ್ಲಿ ಅವ್ರದ್ದೇ ಆದ ಕಷ್ಟಗಳು, ಚಾಲೆಂಜಸ್ಗಳು ಎಷ್ಟೋ ನಿಮಗೆ ಹೇಳಲಾರ್ದೇ ಅವ್ರು ಅನುಭವಿಸಿರ್ಬೇಕು. ನಿಮ್ಮ ತಾಯಿಯ ಹತ್ತಿರ ಹೋಗಿ, ಕರುಣೆಯಿಂದ ಹೋಗಿ, ಎಲ್ಲವನ್ನು ನಿಮಗೇನು ಮಾಡಿದಾರೋ ಅದನ್ನೆಲ್ಲ ಬಿಟ್ಬಿಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಎಷ್ಟು ಕಷ್ಟನ ಅನುಭವಿಸಿದಾರಲ್ವ, ಯಾವ ಟ್ರಾಮಾಸನ್ನು, ಪೇನನ್ನು ಅನುಭವಿಸಿದಾರಲ್ವ, ಅದನ್ನು ನೋಡ್ತಾ ಕರುಣೆಯಿಂದ ನಿಮ್ಮ ತಾಯಿ ಹತ್ರ ಹೋಗಿ. ನಿಮಗೆ ಫುಲ್ ನಿಮ್ಮ ತಾಯಿ ಹತ್ರ ಹೋಗೋಕ್ಕೆ ಡಿಸ್ಕಂಫರ್ಟ್ ಆದರೆ ಮುಂದೆನೇ ಕೂತ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ತಾಯಿಯನ್ನು ಪ್ರೀತಿಯಿಂದ ಅಪ್ಕೊಳ್ಳಿ. ಹೇಳಿ, ಅಮ್ಮ ನನಗೆ ಅರ್ಥ ಆಗುತ್ತೆ ಅಂತ. ನಿಮಗೇನೋ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಬಾಯಿ ಮಾತಲ್ಲಿ ಹೇಳಿ, ಅಮ್ಮ ಐ ಅಂಡರ್ಸ್ಟ್ಯಾಂಡ್. ಹೇಳಿ, ನಿನ್ನ ಲೈಫಲ್ಲಿ ಎಷ್ಟೆಲ್ಲ ನೀನು ನೋವನ್ನು ಅನುಭವಿಸಿದೀಯಾ, ನನಗೆ ಅರ್ಥ ಆಗುತ್ತೆ.
ಆ್ಯಂಡ್ ನೀನು ನಿನಗೆ ಆದ ಹಾಗೆ ಪ್ರೀತಿಯನ್ನು ಕೊಡ್ತಾ ಇದೆಯಲ್ವಾ, ಅದನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ ಅಂತ ಹೇಳಿ. ಜಸ್ಟ್ ಸೇ, ಮಾಮ್, ಐ ವಿಲ್ ಟ್ರೈ ಟು ಟೇಕ್ ಇನ್ ಯುವರ್ ಲವ್ ಜಸ್ಟ್ ಆ್ಯಸ್ ಇಟ್ ಈಸ್. ನೀನು ಪ್ರೀತಿಯನ್ನು ಯಾವುದೇ ರೀತಿಯಲ್ಲಿ ಆದರೂ ಕೊಟ್ಟರು ನಾನು ಅದನ್ನು ಸ್ವೀಕರಿಸ್ತೀನಿ. ನನಗೆ ಬೇಕಾದ ರೀತಿ ಅಂತ ಅಷ್ಟೇ ಅಲ್ಲ, ನಿನಗೆ ಯಾವ ರೀತಿಯಿಂದ ತಿಳಿದಿದೆ ಅಲ್ವಾ, ಅದೇ ರೀತಿಯಿಂದ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ. ಯಾವ ಜಡ್ಜ್ಮೆಂಟು, ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಮ್ಮ ತಾಯಿಯ ಪ್ರೀತಿ ಹೇಗೆ ನಿಮಗೆ ತೋರಿಸ್ತಾರೋ ಹಾಗೆ ನೀವು ಆ್ಯಕ್ಸೆಪ್ಟ್ ಮಾಡಿ. ಕೆಲವೊಬ್ಬರಿಗೆ ಬಾಯಿ ಮಾತಿಂದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿರಲ್ಲ ಪ್ರೀತಿಯನ್ನು. ಇಂಡೈರೆಕ್ಟಾಗಿ ನಿಮಗೆ ಎಷ್ಟೋ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ, ನಿಮಗೆ ಅಡುಗೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇರ್ತಾರೆ, ಕ್ಲೀನ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇರ್ತಾರೆ, ನಿಮ್ಮ ಬಟ್ಟೆಯನ್ನು ಪ್ರೆಸ್ ಮಾಡಿ ಇಟ್ಟು ಸಹಾಯ ತೋರಿಸ್ತಾ ಇರ್ತಾರೆ ಅವರ ಪ್ರೀತಿಯನ್ನು. ಅವರ ಲವ್ ಲ್ಯಾಂಗ್ವೇಜ್ ಬೇರೆ ಅಲ್ವಾ. ಅವ್ರದ್ದು ಯಾವುದೇ ಲವ್ ಲ್ಯಾಂಗ್ವೇಜ್ ಇದ್ರೂ ಕೂಡ ಅದನ್ನು ಒಪ್ಕೊಳ್ಳಿ. ನಿಮ್ಮ ತಾಯಿಯನ್ನು ಹೇಗಿದ್ದಾರೋ ಹಾಗೆ ಸಂಪೂರ್ಣವಾಗಿ ಒಪ್ಕೊಳ್ಳಿ. ಆ್ಯಂಡ್ ನಿಮ್ಮ ತಾಯಿಗೆ ಹೇಳಿ, ನೀನು ಹೇಗಿದೆಯೋ ಹಾಗೆ ನಿನ್ನನ್ನು ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿ. ಕೆಲವೊಂದು ಸರಿ ಫಸ್ಟೇ ಟೈಮಲ್ಲಿ ಆಗದೆ ಇರ್ಬೋದು, ಬಟ್ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ಅವರ ಮಧ್ಯೆ ಇರೋ ಆ ಪೇನ್ ಹೀಲ್ ಆಗೇ ಆಗುತ್ತೆ. ನಿಮ್ಮ ಬಾಡಿಯನ್ನು ಅಬ್ಸರ್ವ್ ಮಾಡಿ, ಯಾವುದೋ ಒಂದು ಪೇನ್ ರಿಲೀಸ್ ಆಗ್ತಾ ಇರೋ ಥರ, ಯಾವುದೋ ಒಂದು ಭಾಗದಲ್ಲಿ ಏನೋ ಒಂಥರ ಹಗುರವಾಗಿ ಅನ್ನಿಸ್ತಾ ಇರೋ ಥರ ನಿಮಗೆ ಆಗ್ತಾ ಇರುತ್ತೆ. ಎಸ್, ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಓಪನ್ ಮಾಡಿ. ಐ ನೋ ಇದು ತುಂಬ ನಿಮಗೆ ಪೇನ್ಫುಲ್ ಅನ್ನಿಸ್ಬೋದು, ಬಟ್ ನಿಮ್ಮ ಮುಂದಿನ ಜನ್ರೇಷನ್ಗೋಸ್ಕರ ಅವರು ನಿಮ್ಮ ಜೊತೆ ಚೆನ್ನಾಗಿರಬೇಕು, ಅವರು ಯಾವುದೇ ಥರದ ನಿಮ್ಮ ಆ್ಯನ್ಸೆಸ್ಟ್ರಲ್ ಪೇನ್ಸನ್ನು, ಟ್ರಾಮಾನ ಕ್ಯಾರಿ ಮಾಡಬಾರ್ದು ಅಂತಂದರೆ ಇದನ್ನು ನೀವು ಮಾಡಲೇಬೇಕಾಗತ್ತೆ. ಪ್ರತಿದಿನ ಒಂದು 16 ದಿನನೋ 21 ದಿನ ನೀವು ಮಾಡ್ತಾ ಹೋದಾಗ ಆ ಪೇನ್ ಹೀಲ್ ಆಗುತ್ತೆ. ಆ್ಯಂಡ್ ಆಟೋಮೆಟಿಕ್ಕಾಗಿ ನಿಮ್ಮ ಅವರ ಮಧ್ಯೆ ಇರೋ ಆ ರಿಲೇಷನ್ಶಿಪ್ಪು ಚೆನ್ನಾಗಾಗ್ತಾ ಬರುತ್ತೆ. ಎಸ್ ಸ್ನೇಹಿತರೆ, ನಾವು ನಮ್ಮ ಈ ಜೀವನವನ್ನು ತಗೊಂಡಿದ್ದೀವಿ ಅಂದರೆ ಇದನ್ನು ಒಂದು ಸಾರ್ಥಕತೆಯ ಜೀವನವನ್ನಾಗಿ ಮಾಡೋಣ. ಅದು ಹೇಗಾಗುತ್ತೆ ಅಂದರೆ ಈ ಥರ ಎಷ್ಟೋ ಕಾನ್ಫ್ಲಿಕ್ಟ್ಸನ್ನು ರಿಸಾಲ್ವ್ ಮಾಡ್ಕೊಳ್ತಾ ಆಗುತ್ತೆ. ಆ್ಯಂಡ್ ಪ್ರತಿದಿನ ಧ್ಯಾನದಲ್ಲಿ ನಿಮ್ಮ ಪ್ರೀತಿಯನ್ನು ನಿಮ್ಮ ಪೇರೆಂಟ್ಸ್ಗೆ ಕಳಿಸಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಹಾರ್ಟಿಂದ ನಿಮ್ಮ ಪ್ರೀತಿ ನಿಮ್ಮ ಪೇರೆಂಟ್ಸ್ಗೆ ಹೋಗ್ತಾ ಇದೆ, ಅವರ ಪೇನನ್ನು ಹೀಲ್ ಮಾಡ್ತಾ ಇದೆ ಅಂತ. ಆ್ಯಂಡ್ ನೋಡ್ತಾ ನೋಡ್ತಾ ನಿಮ್ಮ ಜೀವನನೂ ಕೂಡ ನಿಮ್ಮ ಕಣ್ಮುಂದೆನೇ ಎಷ್ಟೋ ಸುಧಾರಣೆಗೊಳಗಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ನನ್ನ ಈ ಸ್ಪಿರಿಚುವಲ್ ಸೀಡ್ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರು ಕೂಡ ಅದರ ಮೇಲೆ ವೀಡಿಯೋಸನ್ನು ನಾನು ಮಾಡ್ತೀನಿ. ಆಲ್ರೆಡಿ ಧ್ಯಾನ ಅನುಭವದ ಬಗ್ಗೆ, ಥರ್ಡ್ ಐ ಬಗ್ಗೆ, ಆರಾ ಬಗ್ಗೆ ಎಷ್ಟೋ ವೀಡಿಯೋಸನ್ನು ನಾನು ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಇವತ್ತಿನ ವೀಡಿಯೋ.